ಇವಾಗ ಬೆಂಗಳೂರು ಏರ್ಪೋರ್ಟಲ್ಲೂ ಅಡಚಣೆ ಇಲ್ಲ, ಹೋಗ್ಬೋದಲ್ವಾ? See, President to Vice President to Rahul Gandhi sir ಬಂದ ಮಾತ್ರ ನಾವು ಈ ಡಿಸ್ಟ್ರಿಕ್ಟ್, ಅದರ್ವೈಸ್ we are not, we will take care. VIP ಬಂದಾಗ ಬೇರೆ We will take care. ಸೆಂಟ್ರಲಿ CRPF ಅವರು ಸ್ವಲ್ಪ ಇದು ಮಾಡ್ತಾ ಇದ್ದಾರೆ. ಮೇಡಮ್ ನಮಸ್ಕಾರ. ಈಗ ನಮ್ಮ ಬಹಳಷ್ಟು ಜನ ಮೊದಲು ನಿಮಗೆ ಕಂಗ್ರಾಟ್ಸ್ ಹೇಳ್ತೀವಿ. ಯಾಕೆಂದರೆ ರೇವಣ್ಣ ವಿಚಾರದಲ್ಲಿ ಬರೀ ನಿಮಗೆ ಇಡೀ ಕಾಂಗ್ರೆಸ್ ನಿಯೋಗದ ಪರವಾಗಿ ನಗರ ಮತ್ತು ಜಿಲ್ಲಾ ಕಾಂಗ್ರೆಸ್ನಿಂದ ಮೇಡಮ್ ಅವ್ರಿಗೆ ಇಲ್ಲಿ ಓದಕ್ಕೆ ಬಂದದ್ರಿಂದ ಹಿಸ್ಟ್ರಿ ಬೇರೆ ಥರ ಇದೆ, ಮೈಸೂರು ಹಿಸ್ಟ್ರಿ ಬೇರೆ ಥರ ಇದೆ. ಇಲ್ಲಿ ನಮಗನ್ಸಿದೆ ಏನು ಅಂತಂದರೆ ಭಾಳಷ್ಟು ಜನ ಸೀನಿಯರ್ಸ್ಗಳಿದ್ರಿ, ಈ ಡ್ರಗ್ಸ್ದು ವಿಚಾರ ಇದೆಯಲ್ಲ, ಇತ್ತೀಚಿನ ದಿನಗಳಲ್ಲಿ ನಡೆದ ವಿಚಾರಗಳು ಸ್ವಲ್ಪ ಮೈಸೂರಿನಲ್ಲಿ, ಯಾಕೆಂದರೆ ಅಪ್ ಟು 96 ಕಸ್ತೂರಿ ರಂಗನ್ ಇದ್ದ ಕಾಲದಿಂದ ಡ್ರಗ್ಸ್ ವಿಚಾರದಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದ್ರು, ಇಲ್ಲ ಅಂತಲ್ಲ. ಒಳ್ಳೆ ಕೆಲಸದ ಜೊತೆಗೆ ಯಾವ್ಯಾವಕ್ಕೆ ನೀವು ಮೋರ್ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ನಾವು ಪಬ್ಲಿಕ್ ಆಗಿ ಹೇಳ್ತಾ ಇರೋದು, ಪಾರ್ಟಿಯಿಂದಲ್ಲ. ಆ ವಿಚಾರದಲ್ಲಿ ಕಳೆದ ಸ್ವಲ್ಪ ದಿನಗಳಿಂದ ಸ್ವಲ್ಪ ಆ ವಿಚಾರದಲ್ಲಿ ಪಬ್ಲಿಕ್ ಒಪಿನಿಯನು ಮತ್ತು ನ್ಯಾಷನಲ್ ವೈಡು ಮೈಸೂರು ಬಗ್ಗೆ ಚರ್ಚೆ ಆಗ್ತಿದೆ. ಅದು ಪ್ಲೀಸ್ ಕಾನ್ಸಂಟ್ರೇಟ್ ಆ ವಿಚಾರ. ಎರಡನೇದು, ಹಳೆ ರೌಡಿಗಳು ಬಿಟ್ಬಿಡಿ, ನ್ಯೂ ರೌಡಿ ಎಲಿಮೆಂಟ್ ಸ್ಟಾರ್ಟ್ ಆಗಿದೆ ಅಂತ ಮೈಸೂರೊಳಗಡೆ. ಯಾಕೆಂದರೆ ನಾವು ಅಲ್ಲಿ ಇಲ್ಲಿ ಕೂತ್ಕೋತಾ ಇರ್ತೀವಿ, ಮಾತಾಡ್ತಾ ಇರ್ತೀವಿ, ಓಟ್ಲು ಅಲ್ಲಿ ನಿಮ್ಗೆ ಬರಲ್ಲ ಈ ಒಪಿನಿಯನ್ಗಳು, ಮತ್ತೆ ನಿಮ್ಮ ಇಂಟೆಲಿಜೆನ್ಸ್ ನಿಮ್ಗೆ ಮಾಹಿತಿ ಕೊಡುತ್ತೆ ಅಂತ ಗೊತ್ತಿಲ್ಲ, ಬಟ್ ನಿಮಗೆ ಬರದಿರೋ ಮಾಹಿತಿ ನಮಗೆ ಬರುತ್ತೆ. ಏನು ಅಂತಂದರೆ ಹಳೇ ಕಾಲದ ರೌಡಿಗಳು ಬಿಟ್ಬಿಡಿ, ಯಾರು ಹಿಂದೆ ಇದ್ರಲ್ಲ ಮೈಸೂರು ಭಾಗದಲ್ಲಿ, ಅವ್ರದ್ದೆಲ್ಲ ಶುಗರು BP ಬಂದು ಭಾರಿ ಜೀವನದಲ್ಲಿ ಅವರು ಕೆಲವರು ಹಾಸ್ಪಿಟಲ್ ಇದ್ದು, ಕೆಲವರು ಸತ್ತೋಗಿದ್ದಾರೆ, ಕೆಲವ್ರಿಗೆ ಬೇರೆ ಬೇರೆ ಥರ ಸಮಸ್ಯೆ. ನ್ಯೂ ರೌಡಿ ಎಲಿಮೆಂಟ್ಸ್ ಅಂತಂದರೆ ನಿಮಗೆ ಟ್ರೇಸ್ ಔಟ್ ಮಾಡಿದಿರೋಂಥ ಏರಿಯಾ ರೌಡಿಗಳು, ಲೈಕ್ ಕಾರ್ತಿಕ್ ಸಾವಿರಲ್ಲಿ 8,000 ಜನ ಸೇರಿದ್ರು ಅಂತ ಮೋಸ್ಟ್ಲಿ ತಮಗೆಲ್ಲ ಗೊತ್ತಿದೆ. ಈ ಥರದವರು ಏರಿಯಾ ವೈಸು ಸ್ವಲ್ಪ ಸ್ವಲ್ಪ ಲ್ಯಾಂಡು ಆ ಥರ ಪೊಲೀಸ್ ಸಪೋರ್ಟ್ ತಗೊಂಡು ಸ್ವಲ್ಪ ಆ ಥರದ ಕೆಲಸ ಇದೆ ಅಂತ. ಇದು ನನ್ನ ಪರ್ಸನಲ್ ಒಪಿನಿಯನ್ ಅಲ್ಲ, ಪಬ್ಲಿಕ್ ಒಪಿನಿಯನ್. ನಾನು ಹೇಳ್ತಾ ಇರೋದು ಅದನ್ನ ನಾವು ಏನ್ ಮಾಡ್ತಾ ಇದ್ವಿ, ಪಬ್ಲಿಕ್ಗೆ ನಾವು ಕೆಲವೊಂದು ಹೇಳಕ್ ಬರೋದಿಲ್ಲ. ರೌಡಿ ಸ್ಪಾಟ್ ಬಡ್ಡಿಂಗ್ ರೌಡೀಸ್ ಅಂತ ಹೇಳಿ ಹೊಸದು ಓಪನ್ ಮಾಡಿದೀವಿ ಲಿಸ್ಟ್. ಡೇ ಟು ಡೇ ಅದನ್ನ ತರಿಸಿಬೇಕಾದ್ರೆ ತೋರಿಸ್ತೀನಿ, ಡಾಕ್ಯುಮೆಂಟೇಶನ್ ಮಾಡಿದೀವಿ. MDMA ಇಂಪಾರ್ಟೆಂಟ್ ಸಬ್ಜೆಕ್ಟ್ ಅಂತ ಗೊತ್ತಿದ್ರಿ. ಇಲ್ಲಿ ಮಾಹಿತಿ ಮಾಧ್ಯಮಗಳಿಗೆ ಕೊಟ್ಟಿದ್ದ್ಯಾರು ನಮ್ಗೆ ಗೊತ್ತಿಲ್ಲ. 200 ಕೋಟಿ 250 ಕೋಟಿ ಅಂತ ಬಿಡುಗಡೆ ಮಾಡಬಹುದು. ನಾನು ಅದು ಡೀಪಾಗಿ ಸ್ಟಡಿ ಮಾಡಿದಾಗ ಇಟ್ ಇಸ್ ನಾಟ್ ಈವನ್ ಕಾಸ್ಟಿಂಗ್ ಮೋರ್ ದನ್ 7 crore. ದಟ್ಸ್ ಆಲ್. ಅದ್ಯಾವುದು ಫ್ಯಾಕ್ಟ್ರಿನೇ ಇಟ್ಕೊಂಡು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅನ್ನುವಂಥದ್ದು ಮಾಧ್ಯಮಗಳಿಗೆ ಬಂತು. ಅದನ್ನು ಕೊಟ್ಟಿದ್ದ್ಯಾರು? NIನವರೆಲ್ಲ ಕೊಟ್ಟಿದ್ದಿಲ್ಲ, ಪೊಲೀಸ್ನವ್ರು ಕೊಡಲಿಲ್ಲ, ಸರ್ಕಾರ ಕೊಡಲಿಲ್ಲ. 250 ಕೋಟಿಯಿಂದ ಪುಗಾರೆ ಬಸ್ಕೊಂಡು ಕೊಟ್ಬಿಟ್ರು. ಕೆಲವು ಕೆಟ್ಟ ಹೆಸರು ತರುವಂಥದ್ದು ದೃಷ್ಟಿಯಿಂದ ಒಂದಷ್ಟು ಒಂದು ನಿಮಿಷ ಫೋನ್ ಮಾಡ್ತೇನೆ. ಓಕೆ.